ಸಂತ ಲಾರೆನ್ಸ್ ಬಸಲಿಕಾದ ವಾರ್ಷಿಕ ಮಹೋತ್ಸವದ 2026 ಜನವರಿ 25, 26, 27, 28 ಹಾಗೂ 29ರಂದು ಜರುಗಲಿದ್ದು, ಈ ಬಗ್ಗೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೆದಿದ್ದು ಬಸಲಿಕಾದ ವತಿಯಿಂದ ವಾರ್ಷಿಕ ಮಹೋತ್ಸವದ ಆಚರಣೆಗೆ ಸನ್ನದ್ಧರಾಗಿದ್ದೇವೆ ಎಂದು ಬಸಲಿಕಾದ ನಿರ್ದೇಶಕರಾದ ವಂದನೀಯ ಆಲ್ವಿನ್ ಡಿಸೋಜಾ ಹೇಳಿದ್ದಾರೆ. ಅವರು ಗುರುವಾರ ಕಾರ್ಕಳ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂಬುದು ಮಹೋತ್ಸವದ ವಿಷಯವಾಗಿದ್ದು, ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡುವ 9 ದಿನಗಳ ಪ್ರಾರ್ಥನೆ ದಿನಾಂಕ 16/1/2026ರಿಂದ ಆರಂಭಗೊಂಡು ದಿನಾಂಕ 24/1/2026ರವರೆಗೆ ನೆರವೇರಲಿರುವುದು. ದಿನಾಂಕ 24/1/2026ರಂದು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಆರಾಧನೆ ಹಾಗೂ 9:30ಕ್ಕೆ ಅಸ್ವಸ್ಥರಿಗಾಗಿ ವಿಶೇಷ ಬಲಿಪೂಜೆ ಇರುವುದು. ಅಸ್ವಸ್ಥರು ಅದೇ ದಿವಸದ ಪೂಜೆಗೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ಹಬ್ಬದ ಬೇರೆ ದಿನಗಳಲ್ಲಿ ಇಗರ್ಜಿಯ ವಠಾರಕ್ಕೆ ವಾಹನಗಳ ಪ್ರವೇಶವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ದಿನಾಂಕ 25/1/2026ರಂದು ಆದಿತ್ಯವಾರ ಸಂಜೆ 3 ಗಂಟೆಗೆ ಮಕ್ಕಳಿಗಾಗಿ ವಿಶೇಷ ಬಲಿಪೂಜೆ ಹಾಗೂ ಪ್ರಾರ್ಥನೆ ಇರುವುದು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಕೊಂಕಣಿ ಭಾಷೆಯಲ್ಲಿ 36 ಹಾಗೂ ಕನ್ನಡ ಭಾಷೆಯಲ್ಲಿ 9 ಹೀಗೆ ಒಟ್ಟು 45 ದಿವ್ಯ ಪೂಜೆಗಳನ್ನು ಅರ್ಪಿಸಲಾಗುವುದು. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಉಡುಪಿ, ಮಂಗಳೂರು, ಕಾರವಾರ, ಅಲಹಾಬಾದ್, ಅಜೀರ್ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಮತ್ತು ಮಂಗಳೂರು ಧರ್ಮಕ್ಷೇತ್ರದ ನಿವೃತ್ತ ಧರ್ಮಾಧ್ಯಕ್ಷರು ಇಲ್ಲಿಗೆ ಆಗಮಿಸಿ ದಿವ್ಯ ಪೂಜೆಯನ್ನು ಅರ್ಪಿಸುವರು. ಭಕ್ತಾದಿಗಳ ಸುರಕ್ಷತೆಗಾಗಿ ಬಸಲಿಕಾದ ಒಳಗಡೆ ಹಾಗೂ ಬಸಲಿಕಾದ ವಠಾರದಲ್ಲಿ 72 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಬಸಲಿಕಾದ ಬಲಬದಿಯಲ್ಲಿ ಅಂದರೆ ಪವಾಡ ಮೂರ್ತಿ ಪ್ರತಿಷ್ಠಾಪಿಸಿದ ಪಕ್ಕದಲ್ಲಿ ಕೆಥೋಲಿಕ್ ಕ್ರೈಸ್ತರಿಗೆ ಪಾಪ ನಿವೇದನೆಗೆ ವ್ಯವಸ್ಥೆ ಮಾಡಲಾಗಿದೆ. ದೇವಾಲಯದ ಒಳಗೆ ಪ್ರಾರ್ಥನೆಗಾಗಿ ಮಾತ್ರ ಅವಕಾಶ ನೀಡಲಾಗಿದೆ. ಭಕ್ತರು ಶ್ರೀ ಕ್ಷೇತ್ರಕ್ಕೆ ಹೇಳಿಕೊಂಡ ಹಣದ ರೂಪದ ಹರಕೆ, ವಸ್ತು ರೂಪದ ಹರಕೆ, ಮೊಂಬತ್ತಿಗಳ ಹರಕೆಯನ್ನು ದೇವಾಲಯದ ಎಡಬದಿಯಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮೂಲಕ ಕೃಪಾವರಗಳನ್ನು ಕೇಳುತ್ತಾ ಶನಿವಾರ 24ನೇ ತಾರೀಕಿನಂದು ಆ ದಿವಸ ವಿಶೇಷವಾಗಿ ಅಸ್ವಸ್ಥರಿಗೆ, ರೋಗಿಗಳಿಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಆ ದಿವಸ 9 ಗಂಟೆಗೆ ಆರಾಧನೆ, 9:30 ಗಂಟೆಗೆ ಬಲಿಪೂಜೆ ಮತ್ತೆ ಬಲಿಪೂಜೆ ನಂತರ ಅಸ್ವಸ್ಥರಿಗಾಗಿ, ರೋಗಿಗಳಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನ ನಾವು ನಡೆಸ್ತಾ ಇದ್ದೇವೆ. ಆ ದಿವಸ ಅದೇ ತಾರೀಕಿನಂದು ಅಸ್ವಸ್ಥರಿಗಾಗಿ ನಾವು ಪ್ರಾರ್ಥನೆ ಮಾಡಿ ಅಥವಾ ಬಲಿಪೂಜೆ ಮಾಡಿ ವಾಹನಗಳನ್ನು ಆ ದಿವಸ ಮಾತ್ರ ಅಸ್ವಸ್ಥರಿಗಾಗಿ ಬಿಡ್ತಾ ಇದ್ದೇವೆ. ನಂತರದ 25ರಿಂದ 29ರ ತನಕ ಯಾವತ್ತು ನಾವು ಅಸ್ವಸ್ಥರಿಗಾಗಿ ಅಲ್ಲಿ ವಾಹನ ತರಲು ಅವಕಾಶ ಕೊಡುವುದಿಲ್ಲ. ಅಂದ್ರೆ ಪೊಲೀಸ್ ರಕ್ಷಣೆಯ ಪ್ರಯುಕ್ತ ಅಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. 25ರಂದು ಮತ್ತು 29ರಂದು ವಿಶೇಷವಾಗಿ ಕರ್ನಾಟಕದ 6 ಧರ್ಮಾಧ್ಯಕ್ಷರುಗಳು ವಿಶೇಷವಾಗಿ ಬಲಿಪೂಜೆಯನ್ನ ಅರ್ಪಿಸಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಪುಣ್ಯಕ್ಷೇತ್ರದ ವಿವಿಧ ಯೋಜನೆಗಳು, ನಾವು ಹಮ್ಮಿಕೊಂಡ ವಿವಿಧ ಯೋಜನೆಗಳು ಅತಿ ಉತ್ತಮವಾಗಿ ನಡೆಯುತ್ತಾ ಇದೆ. ದಿನಾಂಕ 29ರಂದು ಗುರುವಾರ ಸಂಜೆ ಕಡೆಯ 6 ಗಂಟೆಗೆ ಬಲಿಪೂಜೆ ಆದ ನಂತರ ಬಸಲಿಕದ ವಠಾರದಲ್ಲಿ ಅತಿಥಿ ಕಲಾವಿದರ ಹೂಡಿಕೆಯಿಂದ ಜಿ.ಕೆ. ಶ್ರೀನಿವಾಸ್ ಸಾಲ್ಯನ್ ವಿರಚಿತ ಸತ್ಯದರ್ಶನ ಎನ್ನುವಂತಹ ಯಕ್ಷಗಾನ ಬಯಲಾಟ ನಡೆಯಲಿದೆ. 23-25ನೇ ಸಾಲಿನಲ್ಲಿ ಬಸಲಿಕ ವತಿಯಿಂದ 2 ಬಡ ಕುಟುಂಬಗಳಿಗೆ ನಾವು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಬಸಲಿಕಕ್ಕೆ ವರ್ಷಂಪ್ರತಿ ಸಹಾಯಕ್ಕೆಯಲ್ಲಿ ಬರುವ ಬಡವರ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಜಾತಿ ಮತ ಭೇದವಿಲ್ಲದೆ ಸಹಾಯ ಮಾಡುತ್ತಾ ಬಂದಿದ್ದೇವೆ. ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಹೊರತುಪಡಿಸಿ ಬಸಲಿಕದ ವಠಾರದಲ್ಲಿ ಹೊಸದಾಗಿ ನಿರ್ಮಿಸಿದ ಅತಿ ಅಮೂಲ್ಯ